ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕೃಷ್ಣನ ಫೋಟೋವನ್ನ ಯಾವ ಸಮಸ್ಯೆಗಳಿಗೆ ಎಂತಹ ಫೋಟೋವನ್ನ ಎಲ್ಲಿ ಹಾಕಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮನೆ ಅಂದ ಮೇಲೆ ಒಂದಿಷ್ಟು ಫೋಟೋಗಳಿರುತ್ತವೆ, ಅದರಲ್ಲಿ ದೇವಾನುದೇವತೆಗಳ ಫೋಟೋ ಕೂಡ ಸೇರಿದೆ. ಪ್ರತಿದಿನ ಜನರು ಅದರ ಮುಂದೆ ಭಕ್ತಿಯಿಂದ ಕೈ ಮುಗಿಯುತ್ತಾರೆ. ಕೃಷ್ಣನ ಭಕ್ತರು ಮನೆಯಲ್ಲಿ ನಾನಾ ಭಂಗಿಯ ಕೃಷ್ಣನ ಫೋಟೋ ಇಟ್ಟಿರುತ್ತಾರೆ. ಆದರೆ ಯಾವ ಫೋಟೋದಿಂದ ಯಾವ ಪ್ರಯೋಜನೆ ಅನ್ನುವುದು ತಿಳಿದಿರೋದಿಲ್ಲ. ದೇವರ ಮನೆಯಲ್ಲಿ ಮಾತ್ರವಲ್ಲ, ಮನೆಯ ಮುಖ್ಯ ದ್ವಾರದ ಬಳಿ, ಡೈನಿಂಗ್ ಹಾಲ್ನಲ್ಲಿ, ಟಿವಿ ಹಾಲ್ನಲ್ಲಿ, ಅಡುಗೆ ಮನೆಯಲ್ಲಿ, ಹೀಗೆ ನಮ್ಮಿಷ್ಟದ ಜಾಗದಲ್ಲಿ ನಾವು ದೇವರ ಫೋಟೋವನ್ನ ಹಾಕುತ್ತೇವೆ. ಬಹುತೇಕ ಎಲ್ಲರ ಮನೆಯಲ್ಲೂ ದೇವರ ಫೋಟೋಕ್ಕೆ ಪೂಜೆ ಮಾಡಲಾಗುತ್ತದೆ. ಶ್ರೀಕೃಷ್ಣನ ಫೋಟೋ ಮನೆಯಲ್ಲಿ ಜಾಗ ಪಡೆದಿರುತ್ತದೆ. ವಿಷ್ಣುವಿನ ಅವತಾರ ಶ್ರೀಕೃಷ್ಣನ ಪೂಜೆ ಮಾಡಿದರೆ ಕಷ್ಟವೆಲ್ಲ ಪರಿಹಾರವಾಗುತ್ತದೆ, ಜೀವನದಲ್ಲಿ ಪ್ರೀತಿ ಲಭಿಸುತ್ತದೆ ಎಂದು ನಂಬಿಕೆ ಇದೆ. ಮನೆಯಲ್ಲಿ ಶ್ರೀಕೃಷ್ಣನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟರೆ ಏನೆಲ್ಲ ಪ್ರಯೋಜನವಿದೆ ಎಂಬುದನ್ನು ಅನೇಕ ಗ್ರಂಥಗಳಲ್ಲಿ ಹೇಳಲಾಗಿದೆ. ವಾಸ್ತುಶಾಸ್ತ್ರದಲ್ಲಿಯೂ ಶ್ರೀಕೃಷ್ಣನ ಫೋಟೋಗಳು ಮನೆಯಲ್ಲಿ ವಾಸ್ತುದೋಷ ನಿವಾರಣೆ ಮಾಡುತ್ತವೆ ಎನ್ನಲಾಗಿದೆ. ನಾವಿಂದು ಕೃಷ್ಣನ ಯಾವ ಫೋಟೋಗಳನ್ನ ಹಾಕಿದರೆ ಯಾವೆಲ್ಲ ಲಾಭವಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಮೊದಲೇದು, ಕಾಳಿಂಗನ ಮೇಲಿರುವ ಶ್ರೀಕೃಷ್ಣ. ಶತ್ರುಗಳ ಕಾಟ ಹೆಚ್ಚಾಗಿದ್ದು ಅವರನ್ನು ಜಯಿಸಬೇಕು ಎನ್ನುವವರು ನೀವಾಗಿದ್ದರೆ ಮನೆಯಲ್ಲಿ ಕಾಳಿಂಗನ ಮೇಲೆ ನಿಂತಿರುವ ಕೃಷ್ಣನ ಫೋಟೋವನ್ನ ಹಾಕಿ. ಕೃಷ್ಣ ಅನೇಕ ರಾಕ್ಷಸರನ್ನು ಸೋಲಿಸಿದ್ದಾನೆ. ಈ ಫೋಟೋ ಮನೆಯಲ್ಲಿದ್ದರೆ ಇದು ಶತ್ರುಗಳನ್ನ ಸೋಲಿಸಲು ನೆರವಾಗುತ್ತದೆ. ಅರ್ಜುನನೊಂದಿಗೆ ಇರುವ ಕೃಷ್ಣನ ಫೋಟೋ ಕೂಡ ಹಾಕಬಹುದು. ಕುರುಕ್ಷೇತ್ರದ ಯುದ್ಧದ ಫೋಟೋವನ್ನು ಹಾಕಬಾರದೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇದು ಮನೆಯಲ್ಲಿ ಗಲಾಟೆಯನ್ನು ಹೆಚ್ಚಿಸಿ ಶಾಂತಿ ಕದಡುತ್ತದೆ. ಆದರೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣನ ಜೊತೆಗಿರುವ ಅರ್ಜುನನ ಫೋಟೋವನ್ನ ನೀವು ಹಾಕಬಹುದು. ಇದು ನಿಮಗೆ ಸರಿ ಮತ್ತು ತಪ್ಪಿನ ಬಗ್ಗೆ ಅರಿವು ಮೂಡಿಸುತ್ತದೆ. ನಿಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ಕರೆದೊಯ್ಯಲು ನೆರವಾಗುತ್ತದೆ. ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಕೊಳಲು ಹಿಡಿದಿರುವ ಶ್ರೀಕೃಷ್ಣ. ನಿಮ್ಮ ಮನೆಯಲ್ಲಿ ಕೊಳಲು ಹಿಡಿದಿರುವ ಕೃಷ್ಣನ ಫೋಟೋ ಇದ್ದಲ್ಲಿ ಇದು ಮನೆ ವಾತಾವರಣವನ್ನ ಬದಲಿಸುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸಲು ಸಹಾಯವಾಗುತ್ತದೆ. ಮನೆಯಲ್ಲಿರುವ ದುಃಖ ದೂರವಾಗಿ ಸದಾ ಸಂತೋಷ ಮನೆ ಮಾಡುತ್ತದೆ. ನೀವು ಫೋಟೋ ಬದಲು ಕೊಳಲನ್ನು ಕೂಡ ಮನೆಯಲ್ಲಿ ಇಡಬಹುದು. ಸುದರ್ಶನ ಚಕ್ರದೊಂದಿಗೆ ಕೃಷ್ಣ. ಸುದರ್ಶನ ಚಕ್ರವನ್ನ ಹಿಡಿದಿರುವ ಕೃಷ್ಣನ ಫೋಟೋವನ್ನು ನೀವು ಹಾಕುವುದರಿಂದಲೂ ಮನೆಯಲ್ಲಿ ಸಕಾರಾತ್ಮಕತೆ ನೆಲೆಸುತ್ತದೆ. ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ. ರಾಹುವಿನ ಪ್ರಭಾವ ಕಡಿಮೆಯಾಗುವ ಜೊತೆಗೆ ಗ್ರಹ ದೋಷ ಕಡಿಮೆಯಾಗಿ ಮನೆಯಲ್ಲಿ ನೆಮ್ಮದಿ ಮನೆ ಮಾಡುತ್ತದೆ. ಬಾಲಗೋಪಾಲ ಫೋಟೋ. ಮನೆಯಲ್ಲಿ ಮಕ್ಕಳ ನಗು, ಗೆಜ್ಜೆ, ಸಪ್ಪಳ ಕೇಳಬೇಕು ಎನ್ನುವರು ಬಾಲಗೋಪಾಲನ ಫೋಟೋವನ್ನು ಹಾಕಬೇಕು. ಮನೆಗೆ ಲಡ್ಡು ಕೃಷ್ಣನ ಫೋಟೋವನ್ನು ತೆಗೆದುಕೊಂಡು ಬನ್ನಿ. ಆ ಫೋಟೋವನ್ನು ಮನೆಯ ಪೂರ್ವ ದಿಕ್ಕಿನ ಗೋಡೆಗೆ ಹಾಕಿ. ಶೀಘ್ರವೇ ನಿಮಗೆ ಸಂತಾನ ಭಾಗ್ಯ ಲಭಿಸುತ್ತದೆ. ಹುಟ್ಟುವ ಮಗು ಕೃಷ್ಣನಂತ ಹೊಳಪು ಹಾಗೂ ಪ್ರೀತಿಯನ್ನ ಪಡೆಯುತ್ತದೆ. ರಾಧೆ ಜೊತೆಗಿರುವ ಶ್ರೀಕೃಷ್ಣ. ದಾಂಪತ್ಯದಲ್ಲಿ ಬಿರುಕು ಮೂಡಿದರೆ, ಪ್ರೀತಿ ಸಿಕ್ತಿಲ್ಲ ಎಂದಾದರೆ, ಕುಟುಂಬದಲ್ಲಿ ಪ್ರೀತಿ ಮಾಯವಾಗುತ್ತಿದ್ದರೆ ನೀವು ರಾಧೆ ಜೊತೆಗಿರುವ ಕೃಷ್ಣನ ಫೋಟೋವನ್ನ ಮನೆಗೆ ತನ್ನಿ. ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ದಾಂಪತ್ಯದಲ್ಲಿ ಮಧುರತೆ ಹೆಚ್ಚಿಸುವ ಜೊತೆಗೆ ಸಂಬಂಧವನ್ನ ಬಲಪಡಿಸುವ ಕೆಲಸವನ್ನ ಇದು ಮಾಡುತ್ತದೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಲಭಿಸುತ್ತದೆ. ಮನೆಯ ಈಶಾನ್ಯ ಮೂಲೆಯಲ್ಲಿ ಕೃಷ್ಣ ರಾಧೆಯ ಫೋಟೋವನ್ನ ಹಾಕಿದರೆ ಆರ್ಥಿಕ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ. ಈ ಎಲ್ಲಾ ಮಾಹಿತಿಗಳು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.